ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ರು ಅವರ ಅವಧಿಯಲ್ಲಿ. ಲೋಕಾಯುಕ್ತ ಸಂಸ್ಥೆಯನ್ನ ಬೆಳಕಿಗೆ ತಂದು ಹಲವು ಸಾಧನೆಯನ್ನ ಮಾಡಿದ್ರು. ಐಟಿ ಕ್ಷೇತ್ರಕ್ಕೆ ಹಲವು ಕೊಡುಗೆಗಳನ್ನ ಕೊಟ್ಟಿದ್ರು. ಅಕ್ಷರ ದಾಸೋಹದಂತಹ ಹಾಗೆ ಶ್ರೀ ಶಕ್ತಿ ಸಂಘಗಳಂತಹ ಸಾಧನೆಯನ್ನ ಮಾಡಿದವರೇ ಎಸ್.ಎಂ. ಕೃಷ್ಣ. ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. 1999ರಿಂದ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ರು ಎಸ್.ಎಂ. ಕೃಷ್ಣ ರಾಜ್ಯದಲ್ಲಿ. ಅವರ ಸಿಎಂ ಅವಧಿಯಲ್ಲಿ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ರು. ಬಡವರ ಬಂಧು, ಶ್ರೀ ಶಕ್ತಿ ಸರ್ದಾರ, ಅಕ್ಷರ ದಾಸೋಹ ಆಗಿರಬಹುದು. ಮೊದಲ ಬಾರಿಗೆ ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡವರೇ ಇವರು. ಈಗ ನಾವೇನು ಬ್ರ್ಯಾಂಡ್ ಅಂತೀವಿ, ಅದರ ಕನಸನ್ನ ಕಂಡವ್ರು ಇವರು. ಭ್ರಷ್ಟಾಧಿಕಾರಿಗಳ ದುಸ್ವಪ್ನವಾಗಿದ್ದಂತಹ ಲೋಕಾಯುಕ್ತ ಸಂಸ್ಥೆಯನ್ನ ಬೆಳಕಿಗೆ ತಂದವರು. ಭೂ ದಾಖಲೆಗಳನ್ನ ಮೊದಲ ಬಾರಿಗೆ ಡಿಜಿಟಲೀಕರಣವನ್ನ ಮಾಡಿದ್ದು ಇವರೇ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಬಿಸಿಯೂಟದ ಸರದಾರನಾಗಿದ್ರು. ವಿವಿಧ ಕಾರ್ಯಕ್ರಮಗಳನ್ನ ಮಕ್ಕಳಿಗಾಗಿ ತಂದಿದ್ರು. ಅಂತರ್ಜನ ಹೆಚ್ಚಿಸಲು ಜಲ ಸಂವರ್ಧನೆ ಎಲ್ಲ ವಿಚಾರಗಳಲ್ಲೂ ಕೂಡ ಮೇಲುಗೈನ ಸಾಧಿಸಿದವರು ಎಸ್.ಎಂ. ಕೃಷ್ಣ. ಮುಖ್ಯಮಂತ್ರಿಯಾಗಿ ಜನಮನ ಗೆದ್ದವರು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವರ ಪರಮ ಶಿಷ್ಯ ಅಂತಾನೆ ಹೇಳ್ಬೋದು ಡಿ.ಕೆ. ಶಿವಕುಮಾರ್ ಅವರು. ಪರಮಾಪ್ತರೂ ಕೂಡ ಆಗಿದ್ರು. ಅವರ ಮಗಳನ್ನ ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿಗೆನೆ ಕೂಡ ಅವರು ಕೊಟ್ಟಿದ್ದಾರೆ. ಅದೆಲ್ಲವೂ ನಿಮಗೆ ಗೊತ್ತಿದೆ. ಸೊ ಅವರ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ. ಸೊ ಮಾತನಾಡಿದ್ರು, ನಮನವನ್ನ ಸಲ್ಲಿಸಿದ್ರು. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ. ವಿಕಾಸಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸಸೌಧ ಕೊಟ್ಟಿದ್ರು. ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನ ಅವರು ಕೊಟ್ಟರು. ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂತ ಶಕ್ತಿಯನ್ನ ನೀಡಿದವರು. ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತಂದ್ರೆ ಅವರು ಕಾವೇರಿಗೋಸ್ಕರನೇ ಅಧಿಕಾರನ ತ್ಯಾಗ ಮಾಡೋಂತ ಒಂದು ಪರಿಸ್ಥಿತಿ ಬಂದಿತ್ತು. ಮಧ್ಯರಾತ್ರಿ ರಾಜ್ಕುಮಾರ್ ಅಪರ್ಣ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನೀ ಎಲ್ಲಿದ್ಯಾ ಅಂತ. 10:15 11 ಗಂಟೆ ಮಲಗಿದೆ ನಾನು. ನನ್ನ ಹೆಂಡತಿ ಬಂದೆ, ಕೃಷ್ಣ ಸಾಹೇಬರು ಫೋನ್ ಮಾಡ್ತಾವ್ರೆ ಅಂತ ಇಬ್ರು ತಕ್ಷಣ ಓಡ್ ಬಂದೆ. ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು, ಏನ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಅದು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರ್ಬೇಕಾದ್ರೆ ಏನೆಲ್ಲ ನಾವು ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್, ಕರ್ನಾಟಕ ರಾಜ್ಯಕ್ಕೆ ಒಂದು ಗವರ್ನೆನ್ಸ್ ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ. ಡಿ.ಕೆ. ಶಿವಕುಮಾರ್ ಕಂಬನಿಯನ್ನ ಮಿಡಿದಿದ್ದು. ಒಳ್ಳೆ ರಾಜಕಾರಣಿ, ದ್ವೇಷ ಅನ್ನೋದೇ ಇರಲಿಲ್ಲ. ಅವರ ಜೊತೆಗಿನ ಒಡನಾಟ ನಿಜಕ್ಕೂ ಮರೆಯಲಾಗದಂಥದ್ದು. ಬೆಂಗಳೂರು ಅಭಿವೃದ್ಧಿಗಾಗಿರ್ಬೋದು, ಸರ್ಕಾರದ ಒಂದಷ್ಟು ಕೊಡುಗೆಗಳಾಗಿರ್ಬೋದು, ಅವರು ರಾಜಕಾರಣ ಮಾಡಿದ್ದ ಸ್ಟೈಲ್ ಆಗಿರ್ಬೋದು, ಎಲ್ಲವೂ ಕೂಡ ಅಜರಾಮರವಾಗಿರುತ್ತೆ. ಒಂದ್ ರೀತಿ ಅಜಾತ ಶತ್ರು ತರ ಮೆರೆದವರು ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಿ ಕಂಬನಿಯನ್ನ ಮಿಡಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ನಾ ಹೇಳಿದೆ ಪರಮಾಪ್ತರು, ಶಿಷ್ಯ ಅಂತಾನೆ ಹೇಳ್ಬೋದು ರಾಜಕೀಯವಾಗಿ. ಯಾಕಂದ್ರೆ ಹಿಂದೆ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಇದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು. ಸೊ ಆಗಿನ ಕಾಲದಿಂದಲೂ ಕೂಡ ಒಂದ್ ರೀತಿ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಆಗಿರ್ಬೋದು, ಅವ್ರ ಜೊತೆಗಿದ್ದವ್ರನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು ರಾಜಕೀಯವನ್ನ ಅಂತ ತೋರಿಸ್ಕೊಟ್ಟವ್ರು. ಸೊ ಬಹಳ ದುಃಖದ ವಿಚಾರ, ಅವರು ಇನ್ನಿಲ್ಲ ಅಂತ ಹೇಳೋದು. ಸೊ ಬೆಂಗಳೂರಿಗಾಗಿರ್ಬೋದು, ಮೆಟ್ರೋ ಕನಸು, ನಾವೀಗೆಲ್ಲ ಮೆಟ್ರೋದಲ್ಲಿ ಓಡಾಡ್ತಾ ಇದೀವಿ, ಆ ಮೆಟ್ರೋ ಕನಸನ್ನ ಕಂಡವ್ರೆ ಎಸ್.ಎಂ. ಕೃಷ್ಣ ಅವರಾಗಿದ್ರು. ಸಿಲಿಕಾನ್ ಸಿಟಿಯ ನಿರ್ಮಾತೃ ಅಂತಾನೆ ಹೇಳ್ಬೋದು ಎಸ್.ಎಂ. ಕೃಷ್ಣ ಅವರನ್ನ. ಸೊ ಅವರು ಇಲ್ಲ ಅನ್ನೋದು ಇದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ. ಇದು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಕನಸನ್ನ ಬಿತ್ತಿದ್ರು. ಎಲ್ಲೇ ಹೋದ್ರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋಕೆ ಅದರ ಮೊದಲ ಒಂದು ಪರಿಕಲ್ಪನೆಯನ್ನ ತಂದವ್ರೆ ಎಸ್.ಎಂ. ಕೃಷ್ಣ ಆಗಿದ್ರು. ಸೊ ಅವರ ಮೂಲ ಕಲ್ಪನೆಗಾರ ಅಂತಾನೆ ಹೇಳ್ಬೋದು ಬ್ರ್ಯಾಂಡ್ ಬೆಂಗಳೂರಿಗೆ. ಅವ್ರಿಗೆ ಬೇಕಾದ ಸ್ಟೈಲ್ ಅಲ್ಲೇ ಅವರು ರಾಜಕೀಯವನ್ನ ಮಾಡಿದ್ರು. ಯಾರ ಹಂಗು ಅಹಮ್ಮು ಏನೂ ಇರಲಿಲ್ಲ ಅವ್ರಿಗೆ. ಆ ರೀತಿಯಾಗಿ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸ್ತವ್ರು. ಬಹಳಷ್ಟು ಕಾಲ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಅದಾದ ನಂತರ ಬಿಜೆಪಿಗೆ ಬರ್ತಾರೆ. ಸೊ ಬಂದು ಹಲವಾರು ದಿನಗಳ ಕಾಲ ಪಕ್ಷದಲ್ಲೇ ತೊಡಗಿಕೊಂಡವರು. ನಿನ್ನೆ ರಾತ್ರಿ 2:30 ಸುಮಾರಿಗೆ ವಿಧಿವಶರಾಗಿದ್ದು ಸಂತಾಪ ಸೂಚಿಸ್ತಾ ಇದ್ದಾರೆ. ಇನ್ನು 3 ದಿನಗಳ ಕಾಲ ರಾಜ್ಯದಾದ್ಯಂತ ಶೋಕಾಚರಣೆಯನ್ನ ಮಾಡಲಿ ಅಂತ. ಜೊತೆಗೆ ಶಾಲಾ ಕಾಲೇಜುಗಳಿಗೆ
ರಜೆಯನ್ನ ಘೋಷಣೆ ಮಾಡಿದ್ದಾರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ. ನಾಳೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರ ಹುಟ್ಟೂರಿನಲ್ಲೇ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ 3 ಗಂಟೆಯ ಸುಮಾರಿಗೆ ವಿಧಿವಿಧಾನ ಕಾರ್ಯಗಳು ಕೂಡ ನಡೆಯುತ್ತೆ. ಶೋಕಾಚರಣೆ 3 ದಿನಗಳ ಕಾಲ ಸರ್ಕಾರ ಘೋಷಿಸಿದೆ. ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಕರ್ನಾಟಕದ ರಾಜ್ಯ ರಾಜಕಾರಣದ ಮುತ್ಸಜ್ಜಿ ರಾಜಕಾರಣಿ, ಮಾಜಿ ವಿದೇಶಾಂಗ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಗವರ್ನರ್ ಎಲ್ಲವೂ ಆಗಿ ತಮ್ಮದೇ ರೀತಿಯಲ್ಲಿ ರಾಜಕೀಯವನ್ನ ತೆಗೆದುಕೊಂಡು ಹೋದಂತವರು ಎಸ್.ಎಂ. ಕೃಷ್ಣ ಅವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 92 ವರ್ಷ ವಯಸ್ಸಾದಂತಹ ಎಸ್.ಎಂ. ಕೃಷ್ಣ ಅವರು ವೈದೇಹಿ ಆಸ್ಪತ್ರೆಗೆ ಅವರನ್ನ ಚಿಕಿತ್ಸೆಗೆ ಅಂತ ಮೊದಲೇ ದಾಖಲು ಮಾಡಲಾಗಿತ್ತು. ಆಗ ಅವರಿಗೆ ಗೊತ್ತಾಗಿದ್ದು ಶ್ವಾಸಕೋಶದ ಸೋಂಕು ಇದೆ ಅಂತ. ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ಸ್ಥಳಾಂತರ ಮಾಡಿ ಚಿಕಿತ್ಸೆ ಕೂಡ ಕೊಡ್ತಾ ಇರ್ತಾರೆ. ಒಂದು ಕಡೆ ಮೈಸೂರಿನ ಡಾಕ್ಟರ್ ನೇತೃತ್ವ ಆಗಿರ್ಬೋದು, ಬೆಂಗಳೂರಿನ ತಂಡ ಆಗಿರ್ಬೋದು, ಚಿಕಿತ್ಸೆಯನ್ನ ನಿರಂತರವಾಗಿ ನೀಡ್ತಾ ಇತ್ತು. ಇನ್ನು ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಅವರಿಗೆ ಉಸಿರಾಟದ ತೊಂದರೆ ಆಗಾಗ ಕಾಣಿಸ್ಕೊಳ್ತಾ ಇತ್ತು. ತದನಂತರ ಐಸಿಯುಗೆ ಕೂಡ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಬದುಕುಳಿಲಿಲ್ಲ. ನಿನ್ನೆ ರಾತ್ರಿ 2:30 ಸುಮಾರಿಗೆ ಕೊನೆಯುಸಿರೆಳೆದಿದ್ರು. ಇವತ್ತು ಅವರನ್ನ ಅಂತಿಮವಾಗಿ ನಮನವನ್ನ ಸಲ್ಲಿಸಬೇಕು, ಅವರ ಮುಖವನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ರಾಜಕೀಯ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದು ಸದಾಶಿವನಗರದ ಅವರ ನಿವಾಸದಲ್ಲೇ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇನ್ನು ನಾಳೆ ಅವರ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಜೊತೆಗೆ ಅಂತಿಮ ವಿಧಿವಿಧಾನಗಳು ಕೂಡ ಅಲ್ಲೇ ನಡೆಯುತ್ತೆ. ಇನ್ನ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಮೊದಲನೇದಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣಾ ರಾಜಕೀಯಕ್ಕೆ ಬಂದಿದ್ರು. ಯಾವುದೋ ಬಿಜೆಪಿ ಅಥವಾ ಕಾಂಗ್ರೆಸ್, ಜೆಡಿಎಸ್ ಅಥವಾ ನನ್ನದೇ ಒಂದು ಪಕ್ಷ ಅಂತಲ್ಲ, ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ, ಜನ ನನಗೆ ಪ್ರೀತಿ ಕೊಟ್ಟು ಗೆಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡೋಣ ಅಂತ ಹೇಳಿ 1962ರಲ್ಲಿ ಅವರು ಮೊದಲ ಬಾರಿಗೆ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಆ ಮೂಲಕ ಮೊದಲ ಗೆಲುವನ್ನ ಸಾಧಿಸ್ತಾರೆ ಎಸ್.ಎಂ.ಕೆ ಅವರು. ಅದಾದ ನಂತರ ಚುನಾವಣಾ ರಾಜಕೀಯ ಜೀವನಕ್ಕೆ ಅವರು ಕಾಲಿಡ್ತಾರೆ. ಆ ಬಳಿಕ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರ್ಕೊಳ್ತಾರೆ. ಆದ್ರೆ 1967ರ ಚುನಾವಣೆ ಏನ್ ನಡೀತು, ಆಗ ಕಾಂಗ್ರೆಸ್ನ ಎಂ.ಎಂ. ಗೌಡ ವಿರುದ್ಧ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತ ಎಸ್.ಎಂ.ಕೆ ಅವರು ಸೋಲನ್ನು ಅನುಭವಿಸ್ತಾರೆ. 1968ರಲ್ಲಿ ಹಾಲಿ ಸಂಸದರು ನಿಧನರಾದಾಗ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಅಂದ್ರೆ ಸಂಸದರಾಗಿ ಆಯ್ಕೆ ಆಗ್ತಾರೆ. ಇನ್ನು 1968ರ ಉಪಚುನಾವಣೆಯ ನಂತರ ಮಂಡ್ಯ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಾರೆ ಎಸ್.ಎಂ. ಕೃಷ್ಣ ಅವರು. ಇನ್ನು 1971 ಮತ್ತು 80ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆಲ್ತಾರೆ. ಆಗ ಮಂಡ್ಯವನ್ನ ಕಾಂಗ್ರೆಸ್ನ ಭದ್ರಕೋಟೆ ಆಗಿನೇ ಉಳಿಸಿಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದವರು ಎಸ್.ಎಂ. ಕೃಷ್ಣ ಅವರು. ಅವರ ಪಾತ್ರನೇ ಪ್ರಮುಖವಾಗಿತ್ತು. ಇನ್ನು ಕಾಂಗ್ರೆಸ್ನಲ್ಲಿ ಒಂದು ಯಾತ್ರೆಯ ಮೂಲಕ ಅವರು ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸ್ತಾರೆ. 1999ರಲ್ಲಿ ಪಾಂಚಜನ್ಯ ಯಾತ್ರೆ ಅಂತ ಒಂದು ನಡೆಯುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ. ಅದೇ ವರ್ಷ ನಡೆದಂತಹ ಚುನಾವಣೆ ಏನ್ ಬರುತ್ತೆ, ವಿಧಾನಸಭಾ ಚುನಾವಣೆಯಲ್ಲಿ, ಆಗ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ಪಾತ್ರ ಬಹಳ ದೊಡ್ಡದು. ಅದೇ ಸಂದರ್ಭದಲ್ಲಿ ಒಂದು ಯಾತ್ರೆ ನಡೆಯುತ್ತೆ, ಅದೇ ಪಾಂಚಜನ್ಯ ಯಾತ್ರೆ ಅಂತ. ಅದು ಒಂದು ರೀತಿ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಬಲವನ್ನ ಆ ಪಾಂಚಜನ್ಯ ಯಾತ್ರೆ ತುಂಬಿತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು 2004ರ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೂಡ ಅವರು ನೇಮಕಗೊಂಡು 2008ರ ಮಾರ್ಚ್ 5ರಂದು ಅಲ್ಲಿಗೆ ರಾಜೀನಾಮೆ ಕೊಡ್ತಾರೆ. ಅಂದ್ರೆ ಸತತ 4 ವರ್ಷಗಳ ಕಾಲ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹುದ್ದೆಯನ್ನ ಶ್ರದ್ಧೆ ನಿಷ್ಠೆಯಿಂದ ಕಾಪಾಡ್ಕೊಂಡು ಬರ್ತಾರೆ. ತದನಂತರ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 2009ರ ಮೇ 22ರಂದು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರು ಕೂಡ ಆಗ್ತಾರೆ ಎಸ್.ಎಂ. ಕೃಷ್ಣ ಅವರು. ಅದಾದ ನಂತರ ಕಾರಣಾಂತರಗಳಿಂದ ಕಾಂಗ್ರೆಸ್ ಬಿಡಬೇಕಾಗತ್ತೆ.
ರಾಜಕೀಯ ಜೀವನದ ಉದ್ದಕ್ಕೂ ಕಾಂಗ್ರೆಸ್ನಲ್ಲಿ ಅವರು ಪ್ರಬಲ ಒಕ್ಕಲಿಗ ನಾಯಕನಾಗಿ ಗುರುತಿಸಿಕೊಂಡು ಬಂದವರು. ಸೊ ಎಸ್ ಎಂ ಕೃಷ್ಣ ರಾಜಕೀಯ ಜೀವನದ ಕೊನೆಗಾಲ ಅಂದ್ರೆ 2017 ಜನವರಿ 29ರಂದು ಕಾಂಗ್ರೆಸ್ನ ಒಂದು ಸದಸ್ಯತ್ವ ಏನಿತ್ತು ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು 17 ಮಾರ್ಚ್ನಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ. 17ರಿಂದ 23ರವರೆಗೂ ಬಿಜೆಪಿನಲ್ಲೇ ತಮ್ಮ ಕಾರ್ಯಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ವಯೋಸಹಜ ಅನಾರೋಗ್ಯ ಇತರ ಕಾಯಿಲೆಗಳಿರುತ್ತೆ, ನನಗೆ ಮುಂದುವರಿಯಕ್ಕಾಗಲ್ಲ ರಾಜಕೀಯವಾಗಿ ಅಂತ ಗೊತ್ತಾದಾಗ ಸ್ವಯಂ ನಿವೃತ್ತಿಯನ್ನ ಅವರೇ ಘೋಷಣೆ ಮಾಡ್ಕೊಳ್ತಾರೆ. ಅದು 2023ರ ಜನವರಿ 7ನೇ ತಾರೀಕು ತಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತಾ ಇದ್ದೀನಿ ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಇನ್ನ ಅವರ ಪತ್ನಿ ಪ್ರೇಮ ಅವ್ರ ಇಬ್ರು ಹೆಣ್ಮಕ್ಳು ಕೂಡ ಇದ್ದಾರೆ. ಈಗ ಅವರನ್ನ ಅಗಲಿರೋದು ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಸೊ ಗಣ್ಯಾತಿ ಗಣ್ಯರು ಸಂತಾಪವನ್ನ ಕೂಡ ಸೂಚಿಸುತ್ತಿದ್ದಾರೆ. SMK ಒಂದು ಕಡೆ ಈಗಾಗಲೇ ಸದನ ಕೂಡ ನಡೀತಾ ಇರೋದ್ರಿಂದಾಗಿ ಎಲ್ಲಾ ರಾಜಕೀಯ ನಾಯಕರುಗಳು ಕೂಡ ಬೆಳಗಾವಿಯ ವಿಕಾಸಸೌಧದಲ್ಲೇ ಬೀಡು ಬಿಟ್ಟಿದ್ರು. ಸೊ ಇವತ್ತು ವಿಚಾರ ತಿಳಿದ ತಕ್ಷಣ ಒಬ್ಬೊಬ್ಬರಾಗೆ ಈಗ ಅಲ್ಲಿಂದ ಹೊರಡೋಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದಾಗಿ ಗುರುವಾರಕ್ಕೆ ಮುಂದೂಡಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ. ಸೊ ಸಂತಾಪವನ್ನು ಸೂಚಿಸಿ ಮುಂದೂಡಿಕೆ ಆಗತ್ತೆ ಅಂತ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಸೊ ಇನ್ನು ಎಸ್.ಎಂ. ಕೃಷ್ಣ ಅವರ ಜೀವನದ ಹಾದಿ ಯಾವ ರೀತಿ ಇತ್ತು, ರಾಜಕೀಯ ಹಾದಿ, ಅದೆಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಚಿಕ್ಕ ವಿರಾಮ.